ಇದರ ಪೂರ್ವವಾಗಿ ಅನಾದಿಮಾಯಾ ಸುಪ್ತಃ ಯಥಾಜೀವ ಪ್ರಬುದ್ಧತೆ ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಭುಜತೆ ಸದಾ ಅಂತ ಇರುವಂಥದ್ದು. ಇಲ್ಲಿ ಅನಾದಿಮಾಯಾ ಸುಪ್ತ ಯಥಾಜೀವ ಪ್ರಬುದ್ಧತೆ ಎಂಬ ವಾಕ್ಯದಿಂದ 3 ಭೇದವನ್ನು ಹೇಳಿದಾಗ ಆಗ್ತದೆ. ಹೇಗೆ ಅಂತ ಹೇಳಿದರೆ, ಅನಾದಿಮಾಯಾ ಅಂತ ಹೇಳಿದ್ರಿಂದ ಪರಮೇಶ್ವರ ಇಚ್ಛೆಯ ಮತ್ತು ಪರಮೇಶ್ವರ ಪ್ರಜ್ಞೆಯ, ಅಂದರೆ ಅವನ ಇಚ್ಛೆಯಿಂದ ಮತ್ತು ಅವನ ಜ್ಞಾನದಿಂದ ಇಲ್ಲಿ ಸುಪ್ತಃ ಅಂದರೆ ಜೀವ ಏನಿದ್ದಾನೆ ಅವನು ಪ್ರಕೃತಿಯಿಂದ ಆವರಿಸಿಕೊಂಡಿರ್ತಾನೆ. ಅಂತಹ ಆವರಿಸಿಕೊಂಡಿರುವಂತಹ ಜೀವನಿಗೆ ಅವನು ಪ್ರಬುದ್ಧತೆ ಅಂದರೆ ಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದೆ. ನಂತರ ಆ ಪರೋಕ್ಷ ಜ್ಞಾನ ಬಂದ ಮೇಲೆ ಅವನಿಗೆ ಅಪರೋಕ್ಷ ಜ್ಞಾನ ಎಂಬಂಥದ್ದು ಬರ್ತದೆ. ಈ ರೀತಿಯಾಗಿ ಹೇಳಿದ್ದರಿಂದ ಇಲ್ಲಿ 3 ಭೇದವನ್ನು ಹೇಳಿದಾಗ ಆಗ್ತದೆ. ಉದಾಹರಣೆಗೆ, ನಿಗಡಬಂಧ ಏನಿದ್ದಾನೆ ಅವನಿಗೆ ರಾಜನು ಮುಕ್ತಿಯನ್ನು ಕೊಟ್ಟಾಗ ಇಲ್ಲಿ ನಿಗಡಕ್ಕೂ ಮತ್ತು ಆ ಬಂಧವುಳ್ಳಂತಹ ವ್ಯಕ್ತಿಗೂ ಭೇದ ಇದೆ, ಮತ್ತು ಆ ವ್ಯಕ್ತಿಗೂ ಆ ರಾಜನಿಗೂ ಭೇದ ಇದೆ. ಹಾಗೆ ರಾಜನಿಗೂ ಕೂಡ ರಾಜನಿಗೂ ನಿಗಡಕ್ಕೂ ಭೇದ ಇದೆ. ಹೀಗೆ 3 ಭೇದ ಹೇಳಿದಾಗ ಆಯಿತು. ಪ್ರಸ್ತುತ ಇಲ್ಲಿ ಭಗವಂತನು ಜೀವನಿಗೆ ಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿದ್ರಿಂದ ಆ ಭಗವಂತನಿಗೂ ಜೀವನಿಗೂ ಭೇದ ಇದೆ ಅಂತ ಸಿದ್ಧ ಆಗ್ತದೆ. ಅದೇ ರೀತಿಯಾಗಿ ಜೀವಕ್ಕೂ ಆ ಪ್ರಕೃತಿಗೂ ಭೇದ ಇದೆ ಅಂತ ಸಿದ್ಧ ಆಗ್ತದೆ. ಆ ಪ್ರಕೃತಿಗೂ ಬ್ರಹ್ಮನಿಗೂ ಭೇದ ಇದೆ ಅಂತ ಸಿದ್ಧ ಆಗ್ತದೆ. ಹೀಗೆ ಈ ಶ್ರುತಿಯಿಂದ 3 ಭೇದ ಸಿದ್ಧ ಆಗ್ತದೆ ಅಂತ ಹೇಳಿದಾಗ ಆಯಿತು. ಅಂದರೆ ಎಂತಹ ಭಗವಂತ ನಮಗೆ ಕೊಡುವಂಥದ್ದು ಹೇಳಿದರೆ ಅಜಂ ಅನಿದ್ರಂ ಅಸ್ವಪ್ನಂ ಅಂತೇಳಿ, ಅಂದರೆ ಅವನು ಎಂದಿಗೂ ನಾಶ ಇಲ್ಲದಂತಹ, ಅವನಿಗೆ ಅಂದರೆ ಅಂದರೆ ಸ್ವಪ್ನ ಇಲ್ಲ, ಅಂದರೆ ಯಾವುದೇ ರೀತಿಯಾದಂತಹ ದೋಷಗಳಿಲ್ಲದಂತಹ ಭಗವಂತ ಏನಿದ್ದಾನೆ ಅವನು ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತ ಈ ಶ್ರುತಿಯಿಂದ ಹೇಳ್ತಾ ಇದ್ದೆ. ಇಷ್ಟು ಹೇಳಿದ್ರಿಂದ 3 ಭೇದ. ಪರೋಕ್ಷ ಜ್ಞಾನ ಕೊಡ್ತಾನೆ, ಅಪರೋಕ್ಷ ಎಲ್ಲಿದೆ ಅಂದರೆ ಅನಾದಿ ಪ್ರಬುದ್ಧತೆ ಅಂತ ಹೇಳಿದ್ರಿಂದ ಪರೋಕ್ಷ ಜ್ಞಾನ. ಇನ್ನು ಅಜಂ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಭುಜತಿ ಸದಾ ಅಂತ ಹೇಳಿ ಬುದ್ಧತೆ ಹೇಳಿದ್ರಿಂದ ಅಪರೋಕ್ಷ ಜ್ಞಾನ ಹೇಳಿದಾಗ ಆಯಿತು. ಇನ್ನು ಇಲ್ಲಿ 3 ಭೇದ ಸಿದ್ಧ ಆಯಿತು. ಇನ್ನು ಉಳಿದ 2 ಭೇದ ಎಲ್ಲಿಂದ ಅಂತ ಹೇಳಿದರೆ, ಪರಮಾತ್ಮನ ಯಾವ ರೂಪದ ಬಗ್ಗೆ ಇಲ್ಲಿ ಉಪನಿಷತ್ತು ವಿವರಣೆ ಮಾಡಲಿಕ್ಕೆ ಹೊರಟಿದೆ ಅಂತ ಗೊತ್ತು. ಅಜಮನಿದ್ರಂ ಅಸ್ವಪ್ನಂ ಎಂಬುದು ಹಿಂದೆ ನಾವೇನು ಹೇಳಿದ್ವಿ, ದೋಷ ಇಲ್ಲದಂತಹ ಅವಿಕಾರ ಸದಾ ಶುದ್ಧ ನಿತ್ಯ ಅಂತಹ ಭಗವಂತನನ್ನೆಂತೀವಿ. ಪರಮಾತ್ಮನ ಯಾವ ವಿಶೇಷ ರೂಪದ ಬಗ್ಗೆ, ಓಂಕಾರ ಪ್ರತಿಪಾದ್ಯವಾದ ಪರಮಾತ್ಮನ ಯಾವ ವಿಶೇಷ ರೂಪದ ಬಗ್ಗೆ ಸ್ತೋತ್ರ ಮಾಡಲಿಕ್ಕೆ ಇದು ಹೊರಟಿದೆ ಗೊತ್ತಾ. ತುರಿಯ ಭಗವಂತನೇ ಮೋಕ್ಷ ಕೊಡುವವನು, ಆದ್ದರಿಂದ ತುರಿಯ ಭಗವಂತನನ್ನು ಹೇಳಿದ ಹಾಗೆ ಆಯಿತು. ಇಲ್ಲಿ ಇಷ್ಟು ಹೇಳಿದ್ರಿಂದ 3 ಭೇದ ಸಿದ್ಧ ಆಯಿತು. ಇನ್ನು ಉಳಿದ 2 ಭೇದ ಯಾವುದು ಅಂತ ಹೇಳಿದರೆ, ಜಡ ಭೇದ, ಜೀವ ಭೇದ. ಇದನ್ನು ಪ್ರಭವಸ್ವರಭಾವ ಅನ್ನುವಂಥ ವಾಕ್ಯ ಇದೆ. ಈ ವಾಕ್ಯದಿಂದ ಇಲ್ಲಿ ಭಗವಂತನು ಜೀವರನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶ್ರುತಿ ಹೇಳಿದೆ. ಆ ರೀತಿಯಾಗಿ ಹೇಳಿದ್ದರಿಂದ ಅನೇಕ ಜೀವರ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ದರಿಂದ ಅನೇಕ ಜೀವರು ಅಂದರೆ ಅಲ್ಲಿ ಅನೇಕ ಜೀವರಿದ್ದಾರೆ ಅಂತ ಹೇಳಿದ್ದರಿಂದ ಭೇದ ಇದೆ ಅಂತ ಸಿದ್ಧ ಆಯಿತು. ಮತ್ತು ಪ್ರತಿಯೊಂದು ಜೀವರಿಗೆ ಭೇದ ಇದೆ ಅಂತ ಸಿದ್ಧ ಆಯಿತು. ಅದೇ ರೀತಿಯಾಗಿ ಪ್ರತಿಯೊಂದು ಜೀವಕ್ಕೂ ಪ್ರತ್ಯೇಕ ಪ್ರಕೃತಿ ಇರೋದರಿಂದ ಜಡಕ್ಕೂ ಕೂಡ ಭೇದ ಇದೆ ಅಂತ ಸಿದ್ಧ ಆಯಿತು. ಆದ್ದರಿಂದ ಜಡ ಭೇದ, ಜೀವ ಭೇದ, ಹೀಗೆ 5 ಭೇದ ಎಂಬ ಸಿದ್ಧ ಆಯಿತು. ಈ 5 ಭೇದವನ್ನೇ ಹೇಳುವಂಥದ್ದು ಯಾವುದು ಅಂತ ಹೇಳಿದರೆ ಶ್ರುತಿ ಪ್ರಪಂಚವೇದ ವಿದ್ಯೇತ ನಿವರ್ತೇತನ ಸಂಶಯ ಮಾಯಾ ಮಾತ್ರ ವಿಧಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತೇಳಿ. ಇಲ್ಲಿ ಪ್ರಪಂಚ ಶಬ್ದಕ್ಕೆ ಪ್ರಸಿದ್ಧಿಯಾದದ್ದು ಜಗತ್ತು ಅಂತ ಅರ್ಥ ಇದೆ. ಆದರೆ ನೀವು ಭೇದ ಅಂತ ಅರ್ಥ ಯಾಕೆ ಮಾಡ್ತೀರಿ ಅಂತ ಆಪತ್ತಿ. ಯಾಕೆಂತೇಳಿದ್ರೆ ನಾವು ಭೇದವನ್ನು ಇಟ್ಟುಕೊಂಡಲ್ಲಿ ಪ್ರಪಂಚ ಶಬ್ದಕ್ಕೆ ಭೇದ ಅಂತ ಅರ್ಥ ಮಾಡೇ ಇಲ್ಲ. ಮಾಡಿ ಅಲ್ಲ, ಅವ್ರ ಅರ್ಥ ಭೇದ ಅಂತ ಮಾಡಲಿಲ್ಲ. ಅಲ್ಲ, ನೀವು ಹೇಗೆ ಮಾಡ್ತೀರಿ? ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಪಂಚಾಣಾಂ ವರ್ಗ ಪಂಚ ಪ್ರಕೃಷ್ಟ ಪಂಚ ಪ್ರಪಂಚ ಅಂತ ಇರುವಂಥದ್ದು. ಅಂದರೆ 5 ಭೇದಗಳ ಗುಂಪು ಏನಿದೆ, ಅದು 5 ಗುಂಪು, ವರ್ಗ ಅಂದರೆ ಗುಂಪು, ಪಂಚಾಣಾಂ ವರ್ಗ 5 ಭೇದಗಳ ಗುಂಪು ವರ್ಗ ಅದು ಭೇದ. ಪ್ರಕೃಷ್ಟ ಪಂಚ ಪ್ರಪಂಚ ಅಂತ ಹೇಳಿದಾಗ ಪ್ರಕೃಷ್ಟ ಅಂತಂದರೆ ಇಲ್ಲಿ ಈ ರೀತಿಯಾಗಿ 5 ಭೇದಗಳ ಗುಂಪು ಅಂತ ಹೇಳಿದಾಗ ಪ್ರಕೃಷ್ಟ ಯಾಕೆ ಅಂತ ಹೇಳಿದರೆ, ವೈಲಕ್ಷಣ್ಯಂ ತಯೋರ್ಜ್ಞಾತ್ವ ಮುಚ್ಚತೆ ಬದ್ಧತೆ ಅನ್ಯಥಾ ಅಂತ ಶ್ರುತಿ ಇದೆ. ಇಲ್ಲಿ ಅಂದರೆ ವೈಲಕ್ಷಣ್ಯ ಅಂದರೆ ಭೇದವನ್ನು ಯಾರು ತಿಳಿತಾನೋ ಅವನು ಮೋಕ್ಷವನ್ನು ಪಡೆಯುತ್ತಾನೆ, ಯಾರು ಅಭೇದ ಅಂತ ತಿಳಿತಾನೋ ಅವನಿಗೆ ಇಲ್ಲಿ ಈ ಬಂಧನ ಎಂಬಂಥದ್ದು ಇದೆ ಅಂತ ಹೇಳಿದ್ರಿಂದ ಇಲ್ಲಿ ಪ್ರಕೃಷ್ಟ ಅಂತ ಹೇಳಿದ್ರಿಂದ ಮೋಕ್ಷ ಪ್ರಾಪ್ತಿ ಎಂಬಂಥದ್ದು ಆಗ್ತದೆ, ಆ ಮೋಕ್ಷ ಕಾರಣ ಆಗ್ತದೆ. ಆದ್ದರಿಂದ ಪ್ರಕೃಷ್ಟ ಅಂತ ಹೇಳಿದ್ದು. ಆದ್ದರಿಂದ ಇಲ್ಲಿ ಪ್ರಪಂಚ ಶಬ್ದಕ್ಕೆ ನಾವಿಲ್ಲಿ ಜಗತ್ತು ಅಂತ ಅರ್ಥ ಮಾಡದೆ ವೇದ ಅಂತ ಅರ್ಥ ಮಾಡ್ತೇವೆ. ಅಲ್ಲಿ ಪಂಚತ್ ಅಂತ ರೂಪ ಆಗಬೇಕಲ್ಲ, ಅಲ್ಲಿ ಪಂಚ ಅಂತ ರೂಪ ಹೇಗೆ ಪಂಚದಶತೌ ವರ್ಗೇವಾ. ಇನ್ನು ಮುಂದೆ ಅದೇ ರೀತಿಯಾಗಿ ಪ್ರಪಂಚವೇದ ವಿದ್ಯೇತ ನಿವರ್ತೇತನ ಸಂಶಯ ಅಂತ. ಅಂದರೆ ಇಲ್ಲಿ ವಿದ್ಯೇತ ಶಬ್ದಕ್ಕೆ ಸತ್ವ ಅಂತ ಅರ್ಥ ಇದೆ. ಸತ್ವ ಅಂತ ಅರ್ಥ ಮಾಡಿದರೆ ಏನು ಆಪತ್ತಿ ಅಂತ, ಸತ್ವ ಅಂತ ಅರ್ಥ ಮಾಡಿದರೆ ಎತ್ರ ಸತ್ವಂ ಎತ್ರ ತತ್ವಂ ತತ್ರ ನಾಶ ಅಂತ ಇಲ್ಲಿ ವ್ಯಾಪ್ತಿ ಹೇಳಿದಾಗ ಆಯಿತು. ಅಂದರೆ ಇದು ವಿದ್ಯೇತ ತರಿ ನಿವರ್ತೇತ ಅಂತ ವ್ಯಾಪ್ತಿ ಹೇಳಿದಾಗ ಆಯಿತು. ಸತ್ವ ಅಂತ ಅರ್ಥ ಮಾಡಿದರೆ
ನಮ್ಮ ಪ್ರಕಾರ ಆಕಾಶದಲ್ಲಿ ವ್ಯಭಿಚಾರ. ಯಾಕೆ ಅಂತ ಹೇಳಿದ್ರೆ ಆಕಾಶವು ಸತ್ತು ವಿಚಾರಕ್ಕೆ ಪ್ರಸಕ್ತಿ ಇಲ್ಲ. ಸತ್ವ ಅಂತ ಅರ್ಥ ವ್ಯಭಿಚಾರ ಯಾಕೆ? ಅಲ್ಲ ಆಚಾರ್ಯ, ಆ ಸತ್ವ ಅಂತ ಅರ್ಥ ಮಾಡಿದ್ರೆ ಹಾ ಸತ್ವ, ಆಕಾಶದಲ್ಲಿ ಸತ್ವ ಇದೆ, ಇರ್ಲಿ. ಆದ್ರೆ ನಾಶ ಇರ್ಬೋದಿಲ್ಲ, ನಿತ್ಯ ಆಗಿದೆ. ನಾವೇನಿಲ್ಲ ಹೇಳಿಲ್ಲ. ಅಲ್ಲ ಆಚಾರ್ಯ, ಇಲ್ಲಿ ಏನೋ ಹೇಳಿದೆವು. ವಿದ್ಯೆದ ಶಬ್ದಕ್ಕೆ ಹಾ. ಉತ್ಪತ್ತಿ ಅಂತ ಅರ್ಥ ಇರುವಂತ. ಇಲ್ಲ, ಸತ್ವ ಸತ್ವ ಅದೇ ಅವರ ಪ್ರಕಾರ ಬ್ರಹ್ಮನಲ್ಲಿ ಇದು ವಿರುದ್ಧ. ಯಾಕಂದ್ರೆ ಬ್ರಹ್ಮನು ಸತ್ವ ಆಗಿದ್ದಾನೆ. ವಿರುದ್ಧ ಅಂದ್ರೆ ಏನು ಹೇಳಿದ್ದು ಇಲ್ಲಿ ಹೇಳಬೇಕು. ಎತ್ರ ಸತ್ವಂ, ಹಾ. ಬ್ರಹ್ಮಲ್ಲಿ ಸತ್ವ ಇದೆ, ಅಲ್ಲ ಎತ್ರ ಸತ್ವಂ ತತ್ರ ನಿವೃತ್ತಿ ಅಂತ ನಾಶವಂತದೆ ಅಂತ ಹೇಳಿ. ಯಾಕೆ ಇಲ್ಲಿ ಏನು ಹೇಳಿದೆ? ವ್ಯಾಪ್ತಿ ಅಂದ್ರೆ ತರ್ಕ. ತರ್ಕ ಹೇಳಿದ್ರೆ ಏನಿರ್ಬೇಕು? ಇಷ್ಟಾಪತ್ತಿ ದೋಷ ಅಂದ್ರೆ ತರ್ಕ ಹೇಳಿದ್ರೆ ಇಷ್ಟಾಪತ್ತಿ ಇರಬಾರ್ದು. ತರ್ಕ ಹೇಳಿದ್ರೆ ಏನಿರಬೇಕು? ಮೂಲ ಆಪಾದಕಸ್ಯ ಅನಿಷ್ಟತ್ವ, ಅನಿಷ್ಟ ಆಗಿರ್ಬೇಕು ಅವರಿಗೆ. ಆಪಾದಕಸ್ಯ ಅನಿಷ್ಟ, ಆಪಾದಕಸ್ಯ ಅಪಾದ್ಯೇನ, ಆಪಾದಕಸ್ಯ ಆಪಾದ್ಯೇನ ಅನಿಷ್ಟತ್ವ, ವ್ಯಾಪ್ತಿ. ವ್ಯಾಪ್ತಿ. ಅದೇ ಅವಾಗ ಏನು ವ್ಯಾಪ್ತಿ ಬರ್ತದೆ ಇಲ್ಲಿ? ಅಂದ್ರೆ ಅವರು ಎತ್ರ ಸತ್ವಂ ಅಥವಾ ನಿವೃತ್ತಿ ಅಂತ ವ್ಯಾಪ್ತಿ. ಇದಕ್ಕೆ ವ್ಯಭಿಚಾರ. ಈಗ ವ್ಯಭಿಚಾರ ನಮ್ ಆಕಾಶದಲ್ಲಿ ವ್ಯಭಿಚಾರ. ಯಾಕಂದ್ರೆ ಆಕಾಶದಲ್ಲಿ ಸತ್ವ ಇದೆ, ಆದ್ರೆ ನಿವೃತ್ತಿ ಇಲ್ಲ, ನಾಶ ಇಲ್ಲ, ನಿತ್ಯ. ಆದ್ದರಿಂದ ಅವರಲ್ಲಿ ಬ್ರಹ್ಮ ನಿತ್ಯ ಆಗಿದ್ದಾನೆ, ಅಲ್ಲ ಬ್ರಹ್ಮ ಸತ್ವ ಆಗಿದ್ದಾನೆ, ಸತ್ಯ ಆಗಿದ್ದಾನೆ. ಅವರು ಸತ್ವ ಬ್ರಹ್ಮಲ್ಲಿ ಮಾತ್ರ ಒಪ್ಪುವಂಥದ್ದು. ಇನ್ನು ಅವರ ಪ್ರಕಾರ ಬ್ರಹ್ಮನಿಗೆ ನಿವೃತ್ತಿ ಇಲ್ಲ. ಆದ್ರಿಂದ ಸತ್ವ ಅಂತ ಅರ್ಥ ಮಾಡಿದ್ರೆ ನಮ್ಮ ಪ್ರಕಾರ ವ್ಯಭಿಚಾರ, ಅವರ ಪ್ರಕಾರ ವಿರೋಧ. ಆದ್ರಿಂದ ಆ ರೀತಿಯಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಸತ್ವ ಅಂದ್ರೆ ವಿಧ ಸತ್ತಾಯಂ ಅಂತ ಹೇಳಲಿಕ್ಕೆ, ವಿಧ ಸತ್ತಾಯಂ ಅಂತ ಹೇಳದೆ ಇದು ಉತ್ಪತ್ತು ಅಂತ ಮಾಡಬೇಕು. ಇದು ಉತ್ಪತ್ತು ಅಂತ ಮಾಡಿದಾಗ ಎಲ್ಲಿ ಉತ್ಪತ್ತಿ ಇದೆಯೋ ಅಲ್ಲಿ ನಾಶ ಇದೆ. ಆದ್ರಿಂದ ವ್ಯಾಪ್ತಿ ಸರಿನಾ? ವ್ಯಾಪ್ತಿ ಅಂತ ಹೇಳಿ ಬರ್ತದೆ. ಪ್ರಧ್ವಂಸದಲ್ಲಿ ಹೇಳಬೇಕು. ಪ್ರಧ್ವಂಸದಲ್ಲಿ ಉತ್ಪತ್ತಿ ಇದೆ, ಆದ್ರೆ ಉತ್ಪತ್ತಿ ಇದೆ, ನಿವೃತ್ತಿ ಇದೆ ಅಂತ ಹೇಳಿ ಹೇಳಲಿಕ್ಕೆ ಬರಲ್ಲ, ಹೇಳಿ ಬರುವುದಿಲ್ಲ. ಯಾಕಂದ್ರೆ ಉತ್ಪತ್ತಿ ಭಾವೇನ ಉತ್ಪತ್ತಿ ಅಂತ ಕೂಡಿಸ್ಬೇಕಲ್ಲಿ. ಅಲ್ಲ, ಧ್ವಂಸಕ್ಕೆ ಉತ್ಪತ್ತಿ ಇದೆ, ನಾಶ ಇಲ್ಲ. ಆದ್ರಿಂದ ನೀವು ಒಪ್ಪುವಂತ ಪ್ರಧ್ವಂಸದಲ್ಲಿ ನಿಮ್ಮ ವ್ಯಾಪ್ತಿ ಕೂಡುದಿಲ್ಲ ಅಂತ ಆಪತ್ತಿ. ಅದಕ್ಕೆ ಭಾವೇನ ಉತ್ಪದ್ಯತೆ, ಭಾವೇನ ನಿವೃತ್ತಿ, ಆ ರೀತಿ ಭಾವತ್ಯ ಸತಿ ಉತ್ಪದ್ಯೇತ ತರಿ ನಿವರ್ತೇತ ಅಂತ ಹೇಳಿದ್ರಿಂದ ಪ್ರಧ್ವಂಸದಲ್ಲಿ ಭಾವತ್ಯ ಸತಿ ಉತ್ಪದ್ಯೇತ ಇಲ್ಲ. ಆದ್ರಿಂದ ಪ್ರಧ್ವಂಸದಲ್ಲೂ ಕೂಡ ವ್ಯಭಿಚಾರ ಹೇಳಿ ಬರುವುದಿಲ್ಲ. ಅವಾಗ ಒಟ್ಟು ಪೂರ್ವಾರ್ಧಕ್ಕೆ ಏನರ್ಥ ಆಯ್ತು? ಅಂದ್ರೆ ಭೇದಗಳು ಒಂದು ವೇಳೆ ಹುಟ್ಟಿದ್ದರೆ ಅದು ನಾಶ ಹೊಂದಬೇಕಾದೀತು. ಆದ್ರೆ ವಸ್ತುತಃ ಇಲ್ಲಿ ಹುಟ್ಟಿಲ್ಲ, ಆದ್ರಿಂದ ನಾಶ ಹೊಂದುವುದಿಲ್ಲ ಅಂತ ಹೇಳಿದಾಗ ಆಯ್ತು. ಹಾಗಾದ್ರೆ ಭೇದವು ಯಾವತ್ತೂ ನಾಶ ಆಗಲ್ಲ, ನಾಶ ಆಗುದಿಲ್ಲ. ಯಾಕೆ? ನಿತ್ಯ. ಆದ್ರಿಂದ ನಾವು ಒಂದು ವೇಳೆ ನಿತ್ಯ ಒಪ್ಪದೇ ಇದ್ರೆ ಅಲ್ಲೂ ಆಪತ್ತಿ ಇದೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಭೇದಕ್ಕೆ ನಾವು ನಿತ್ಯತ್ವವನ್ನು ಒಪ್ಪದೇ ಇದ್ರೆ ಜೀವ ಮತ್ತು ಜಡಕ್ಕೆ ಭೇದ ನಿತ್ಯ ಅಲ್ಲ, ಆದ್ರಿಂದ ನಾಶ ಆಯ್ತು. ನಾಶ ಆದ್ರಿಂದ ಜೀವ ಜಡಕ್ಕೆ ಐಕ್ಯ ಹೇಳಿದಾಗ ಆಯ್ತು. ಅದು ಇವಾಗ ಘಟಪಟಕ್ಕೆ ಭೇದ ಉಂಟೋ ಇಲ್ವೋ? ಇದೆ. ಅದು ನಾಶ ಆಗುತ್ತೋ ಇಲ್ವೋ? ಆಗ್ತದೆ. ಘಟ ಹೊಡೆದೋದ್ರೆ ನಾಶ ಆಗ್ತದೆ. ನೋಡು, ಅಂದ್ರೆ ಭೇದ ನಿತ್ಯ ಆಚಾರ್ಯ, ಘಟ ನಾಶ ಆಯ್ತು ಅಷ್ಟೇ. ಭೇದ ನಾಶ ಆಗಿಲ್ವಾ? ಭೇದ ನಾಶ ನಿತ್ಯ ಆದ್ರಿಂದ ನಾಶ ಆಗಿರೋದು ಆಚಾರ್ಯ. ಇದೆಯೇ ಇಲ್ವ ಹೇಳ? ಅದೇ ಕಪಾಲ ರೂಪದಲ್ಲಿ ಅದು ಇರುವುದರಿಂದ ನಿತ್ಯ. ಯಾವುದಿದೆ? ಘಟ ನಾಶ, ಅದೇ ಭೇದ. ಘಟವು ಕಪಾಲ ರೂಪದಲ್ಲಿ ಇರ್ತದೆ, ಭೇದವು ಆ ರೂಪದಲ್ಲಿ ಇರ್ತದೆ. ಭೇದಕ್ಕೆ ನಾಶವೇ ಇಲ್ಲ. ಭೇದಕ್ಕೆ ನಾಶ ಇಲ್ಲ. ಆದ್ರಿಂದ ನಾವು ಭೇದಕ್ಕೆ ನಾಶ ಒಪ್ಪಿದ್ರೆ ಐಕ್ಯ ಒಪ್ಪಿದಾಗ ಆಯ್ತು. ಅದರಿಂದ ಮೋಕ್ಷಶಾಸ್ತ್ರ ವೈಯರ್ಥ್ಯ. ನಾವು ಐಕ್ಯ ಒಪ್ಪೋದಿಲ್ಲ. ಆದ್ರಿಂದ ನಾವು ಇಲ್ಲಿ ಭೇದಕ್ಕೆ ನಿತ್ಯತ್ವ ಪ್ರತಿಪಾದನೆ ಮಾಡಿದಾಗ ಮೊದಲನೇ ವಾಕ್ಯ. ಪಂಚಭೇದಗಳಿಗೆ ಅನಾದಿ ನಿತ್ಯತ್ವವನ್ನು ಹೇಳಿದಾಗ ಆಯ್ತು. ಇನ್ನು ಮುಂದಿದ್ದು ಎರಡನೇ ವಾಕ್ಯ, ಮಾಯಾ ಮಾತ್ರ ವಿಧಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತೇಳಿ. ಅಂದ್ರೆ ಈ ಭೇದಗಳಿಗೆ ಹಿಂದಿನ ವಾಕ್ಯದಿಂದ ಪೂರ್ವಾರ್ಧದಿಂದ ನಿತ್ಯತ್ವವನ್ನು ಹೇಳಿದ್ರು, ಎರಡನೇ ವಾಕ್ಯದಿಂದ ಸತ್ಯತ್ವ ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಪದ್ಮನಾಭ ಸಮರ್ಥನೆ ಮಾಡ್ತಾರೆ, ಅನಾದಿತ್ವವನ್ನು ಸಮರ್ಥನೆ ಮಾಡ್ತಾರೆ. ಮಾಯಾ ಮಾತ್ರ ಇದಂ ದ್ವೈತಂ. ಇದಂ ದ್ವೈತಂ ಅಂದ್ರೆ ದ್ವಿತ, ಇದಂ ದ್ವೈತಂ ಏನು? ಮಾಯಾ ಮಾತ್ರ ಅರ್ಥ ಏನು ಅಂದ್ರೆ ಭಗವಂತನ ಇಚ್ಛೆಯಿಂದಲೇ ಮಾತ್ರ ಶಬ್ದಕ್ಕೆ ಎರಡು ಧಾತು, ಮಾಂಗ್ಮಾನೆ ತ್ರೈಪಾಲನೆ. ಅಂದ್ರೆ ಭಗವಂತನ ಇಚ್ಛೆಯಿಂದಲೇ ಅವನು ಈ ಭೇದವನ್ನು ರಕ್ಷಿಸ್ತಾನೆ ಮತ್ತು ಪಾಲನೆ, ಒಂದು ಪೋಷಿಸ್ತಾನೆ ಮತ್ತು ರಕ್ಷಿಸ್ತಾನೆ ಅಂತ. ಮಾಂಗ್ಮಾನೆ ತಿಳಿತಾನೆ, ಮಾಂಗ್ಮಾನೆ ತಿಳಿತಾನೆ ಮತ್ತು ತ್ರೈಪಾಲನೆ, ಅದನ್ನು ರಕ್ಷಿಸ್ತಾನೆ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಸತ್ವ ಅಂತ ಹೇಳಿದಾಗ ಆಯ್ತು. ಯಾಕಂದ್ರೆ ಅಸತ್ತ ಆಗಿದ್ರೆ ಭಗವಂತನು ರಕ್ಷಿಸ್ತಾನೆ ಅಥವಾ ಭಗವಂತನು ತಿಳಿತಾನೆ ಅಂತ ಹೇಳಿ ಬರುವುದಿಲ್ಲ. ಅಸತ್ತ ಅದನ್ನು ತಿಳಿಲಿಕ್ಕೆ ಇಷ್ಟಪಡುವುದಿಲ್ಲ ಭಗವಂತ. ಆದ್ರಿಂದ ಸತ್ವ ಆದ್ದರಿಂದ ಭಗವಂತನು ತಿಳಿತಾನೆ ಮತ್ತು ರಕ್ಷಿಸ್ತಾನೆ ಹೇಳಿದಾಗ ಆಯ್ತು. ಇರೋದ್ರಿಂದ ಅದಕ್ಕೆ ನಾಶ ಇಲ್ಲ ಅಂತ ಹೇಳಿದಾಗ ಆಯ್ತು. ಆದ್ರಿಂದ ನಿತ್ಯ ಧಾತುಗಳಿಗೆ ಸೇರಿ ಒಂದು ಪ್ರತ್ಯಯ ಬಂದಿದೆ, ಹಾಗೆ ಉಂಟಾ? ಎರಡು ಧಾತುಗಳು ಸೇರಿ ಮಾತ್ರ ಮಾಯಾ ಮಾತ್ರ ಅನ್ನೋದು ಎರಡು ಧಾತು ಉಂಟಲ್ವಾ? ಹೌದಾ? ಎರಡು ಧಾತು ಸೇರಿ ಒಂದು ಪ್ರತ್ಯಯ ಬಂದಿದೆ. ಅದ್ಭುತಂ ಅಂತ ಅಲ್ಲಿ ಎರಡು ಧಾತು ಕೂಡ ಇರೋದ್ರಿಂದ ಅದೇ ರೀತಿಯಾಗಿ ಇಲ್ಲೂ ಕೂಡ ಇಟ್ಕೊಳ್ಬಹುದು. ಯಾವುದು ಎರಡು ಧಾತು? ಅದ್ಭುತಂ ಅಲ್ಲಿ ಭೂಸತ್ತಾಯ ಧಾತು ಒಂದು, ಇನ್ನೊಂದು ಅದು ಭೂಸತ್ತಾಯ ಮತ್ತೆ ಅದು
ಅದು ಅದಿದಾತು. ಹಾಂ, ಅಧಭಕ್ಷಣೆಯ ಧಾತು. ಅಧಭಕ್ಷಣೆಯ ಎರಡು ಧಾತು. ಧಾತುಗೆ ಸೇರಿ ಏನು ಪತ್ತೆ ಬಂದಿದೆ? ದ್ವಿತಚ್. ಡುತಚ್. ದ್ವಿತಚ್. ಆದ್ದರಿಂದ ಇಲ್ಲಿ ಮೊದಲನೇ ವಾಕ್ಯದಿಂದ ನಿತ್ಯತ್ವವನ್ನು ಹೇಳಿದಾಗ ಆಯಿತು.